ಸಚಿವ ಸ್ಥಾನದ ಮೇಲೆ ಹಲವು ಕಾಂಗ್ರೆಸ್ ಶಾಸಕರ ಕಣ್ಣಿದೆ. ಎರಡನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಸಚಿವ ಸ್ಥಾನದ ಮೇಲೆ ಹಲವು ಕಾಂಗ್ರೆಸ್ ಶಾಸಕರ ಕಣ್ಣಿರೋದು ಗೊತ್ತಾಗ್ತಾ ಇದೆ. ಅಟ್ಲೀಸ್ಟ್ ಎರಡನೇ ಪಟ್ಟಿಯಲ್ಲಾದ್ರೂ ಸ್ಥಾನ ಪಡೆಯೋದಕ್ಕೆ ಭಾರಿ ಸರ್ಕಸ್ ನಡೀತಾ ಇದೆ. ದೆಹಲಿಗೆ ತೆರಳುತ್ತಾ ಇರುವ ಹಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಂಎಲ್ಎ ಭರತ್ ರೆಡ್ಡಿ, ಎಂಎಲ್ಸಿ ಸಲೀಂ ಅಹಮದ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಶಾಸಕರು. ಇಂದು ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕ ಪ್ರಯತ್ನವನ್ನ ಪಡ್ತಾ ಇರೋದು. ಸಿಎಂ ಡಿಸಿಎಂ ದೆಹಲಿಗೆ ತೆರಳಿರುವ ಬೆನ್ನಲ್ಲೇ ಶಾಸಕರು ಕೂಡ ದೌಡಾಯಿಸಿದ್ದಾರೆ. ನಾಳೆ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಶಾಸಕರ ಟೀಮ್ ದೆಹಲಿಗೆ ತೆರಳುತ್ತೆ. ಸಚಿವ ಸ್ಥಾನದ ಮೇಲೆ ಹಲವು ಕಾಂಗ್ರೆಸ್ ಶಾಸಕರ ಕಣ್ಣಿರೋದು ಗೊತ್ತಾಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಒಂದೇ ಕ್ಷೇತ್ರದಲ್ಲಿ 2 ರಿಂದ 3 ಬಾರಿ ಗೆದ್ದವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಡಿಮಾಂಡ್ ಇಟ್ಟಿದ್ರು. ಸಹಿ ಸಂಗ್ರಹ ಸಭೆಯನ್ನ ಕೂಡ ನಡೆಸೋದ್ರ ಮೂಲಕ ಸುಮಾರು 40 ಶಾಸಕರು ಹೈಕಮಾಂಡ್ಗೆ ಸಹಿ ಮಾಡೋದ್ರ ಮೂಲಕ ನಾವು ಆಕಾಂಕ್ಷಿಗಳು ಕನ್ಸಿಡರ್ ಮಾಡಿ ಅನ್ನೋದಾಗಿ ಕೂಡ ಲೆಟರ್ ಅನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೊಂಥರ ಇಂಡೈರೆಕ್ಟ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಈಗ ಎಂಎಲ್ಎ ಭರತ್ ರೆಡ್ಡಿ ಇವರು ಬಳ್ಳಾರಿಯ ಎಂಎಲ್ಎ ಮೊದಲ ಬಾರಿಗೆ ಆಯ್ಕೆ ಆಗಿರೋದು. ಬಟ್ ಇವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಎಂಎಲ್ಸಿ ಸಲೀಂ ಅಹಮದ್ ಅವರು ಕೂಡ ದೆಹಲಿ ಯಾತ್ರೆಯನ್ನ ಬೆಳೆಸ್ತಾರೆ. ನಿನ್ನೆ ರಾತ್ರಿಯೇ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಶಾಸಕರು. ಈ ಶಾಸಕರುಗಳ ಜೊತೆಗೆ ಈ ಹಿಂದಿನಿದ್ದಂತ ಸಚಿವರು ಕೂಡ ಮತ್ತೊಮ್ಮೆ ನಮಗೆ ಮಣೆ ಹಾಕಬೇಕು ಅಂತ. ಬಟ್ ಹೈಕಮಾಂಡ್ ಯಾವ ರೀತಿ ಲೆಕ್ಕಾಚಾರ ಹಾಕತ್ತೆ, ಲಾಬಿ ಮಾಡಿದವರಿಗೆ ಮಣೆ ಹಾಕತ್ತಾ ನೋಡಬೇಕು. ಎರಡನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ಭಾರಿ ಲಾಭಿ ಆಗ್ತಾ ಇದ್ರು ಕೂಡ ಒಂದು ಕಡೆ ರಾಜ್ಯಸಭಾ ಎಲೆಕ್ಷನ್ ಆಗಬೇಕು, ಪರಿಷತ್ನ ಎಲೆಕ್ಷನ್ ಕೂಡ ಆಗಬೇಕು. ಇದರ ಮಧ್ಯದಲ್ಲಿ ಶಾಸಕರು ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಈಗಾಗಲೇ ಹೋಗಿದ್ದಾಗಿದೆ. ಜೊತೆಗೆ ಕೆಲವೊಂದಷ್ಟು ಈ ಸಚಿವ ಸ್ಥಾನದ ಏನು ಹಂಚಿಕೆ ಇದೆಯಲ್ಲ, ಖಾತೆ ಉದ್ಭವಿಸಿದೆಯಲ್ಲ, ಇದನ್ನೆಲ್ಲ ಶಮನ ಮಾಡಬೇಕು ಅಥವಾ ಈಗಿರುವಂತ ಅಸಮಾಧಾನವನ್ನ ಯಾವ ರೀತಿ ತಣ್ಣಗೆ ಮಾಡಬೇಕು, ಇರುವಂತ ಶಾಸಕರ ಪಟ್ಟಿಯಲ್ಲಿ ಯಾರನ್ನ ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕು, ಅವ್ರು ಏನೇ ಲಿಸ್ಟ್ ಕೊಟ್ಟಿದ್ರು ಹೈಕಮಾಂಡ್ ನಿರ್ಣಯವೇ ಅಂತಿಮ. ಹಾಗಾಗಿ ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಎರಡನೇ ಪಟ್ಟಿಯಲ್ಲಿ ಅನ್ನೋದು ಕೂಡ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ನ ಮೂಲಕ ನಮ್ಮ ಪ್ರತಿನಿಧಿ ಆನಂದ್. ಒಂದೇ ಕ್ಷೇತ್ರದಲ್ಲಿ 2-3 ಬಾರಿ ಗೆದ್ದಂತಹ ಶಾಸಕರನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಪರಿಗಣಿಸುವುದು ಒಪ್ಪಿಕೊಳ್ಳುವ ವಿಚಾರ. ಈಗ ಭರತ್ ರೆಡ್ಡಿ ಒಂದೇ ಬಾರಿ ಶಾಸಕರಾಗಿರೋದು, ಹೋಗಿದ್ದಾರೆ, ಯಾವ ರೀತಿ ಲಾಭಿ ಮಾಡ್ತಾರೆ ಆನಂದ್? ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾಗೇಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡ್ತಕ್ಕಂಥ ಸಾಧ್ಯತೆಗಳಿವೆ. ಯಾಕಂದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅವರು ತಗಲಾಕೊಂಡ ನಂತರ ಅವರ ಒಂದು ರಾಜೀನಾಮೆಯನ್ನ ಪಡೆಯಲಾಗಿತ್ತು. ತದನಂತರ ಅವರು ಜೈಲಿನಿಂದ ಹೊರಗಡೆ ಕೂಡ ಬಂದಿದ್ದಾರೆ. ಈಗ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ತೀರ್ಮಾನ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಏನಾಗಿದೆ, ಇದರಿಂದ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪತಕ್ಕಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಕೋಟಾದಲ್ಲಿ ಟಿ ರಘುಮೂರ್ತಿ ಏನಿದ್ದಾರೆ, ಇವರು ಕೂಡ ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಗೇಂದ್ರ ಅವರು ರಘುಮೂರ್ತಿಗೆ ಕೊಡೋದು ಬೇಡ, ಭರತ್ ರೆಡ್ಡಿ ಅವರಿಗೆ ಕೊಡೋಣ, ಹೊಸ ಮುಖ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಒಂದು ವೇಳೆ ತಮಗೇನಾದ್ರೂ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಆ ಒಂದು ಸಚಿವ ಸ್ಥಾನವನ್ನ ಭರತ್ ರೆಡ್ಡಿಗೆ ಕೊಡಿಸ್ತಕ್ಕಂಥ ಲೆಕ್ಕಾಚಾರವನ್ನ ನಾಗೇಂದ್ರ ಅವರು ಇಟ್ಟುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಈಗ ಸಚಿವ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಒಂದು ಲಾಬಿ ನಡೀತಾ ಇದೆ. ಮೊದಲ ಬಾರಿ ಗೆದ್ದವ್ರಿಗೂ ಕೂಡ 5 ಒಂದು ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತ ಈಗಾಗಲೇ ಬಹಳಷ್ಟು ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಇದೇ ಅಲ್ಲದೆ ಪ್ರಮುಖವಾಗಿ ಕೆಲವು ಹೊಸ ಸಚಿವರೇನಿದ್ದಾರೆ, ಇವರು ಕೆಲವೊಂದು ಕಡೆ ಹಲವು ಬಾರಿ ಸಭೆಗಳನ್ನು ಕೂಡ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಮನವಿಯನ್ನ ಮಾಡಿಕೊಂಡು ಬಂದಿದ್ರು. ಈಗ ಜೂನ್ 18ನೇ ತಾರೀಕು ರಾಜ್ಯಸಭೆ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಚಿಂತನೆ ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಸಚಿವ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಇನ್ನಿಲ್ಲದ ಒಂದು ರಣತಂತ್ರಗಳನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಭರತ್ ರೆಡ್ಡಿ ಅವರು ಹಾಗೆ ಎಂಎಲ್ಸಿ ಸಲೀಂ ಅಹಮದ್ ಅವರು ನಿನ್ನೆ ರಾತ್ರಿಯೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜೂನ್ 20ನೇ ತಾರೀಕಿನ ನಂತರ ಸಂಪುಟ ವಿಸ್ತರಣೆ ಆಗ್ತಕ್ಕಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ
ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಏನಿದೆ. ಹಾಗಾಗಿ ಕೆಲವು ಶಾಸಕರು ಕೂಡ ದೆಹಲಿಗೆ ಹೋಗಿ ಸಿಎಂ ಅವರನ್ನು ಕೂಡ ಭೇಟಿ ಮಾಡಿ ಹಾಗೆ ಹೈಕಮಾಂಡ್ ನಾಯಕರನ್ನ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಾಳೆನೂ ಕೂಡ ಇನ್ನಷ್ಟು ಶಾಸಕರೇನಿದ್ದಾರೆ, ಹಿರಿಯ ಶಾಸಕರು, ಇವರು ಕೂಡ ದೆಹಲಿ ಪ್ರವಾಸ ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಶಾಸಕರ ಒಂದು ಟೀಮ್ ದೆಹಲಿಗೆ ಹೋಗ್ತಕ್ಕಂಥದ್ದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ 20 ಸ್ಥಾನಗಳನ್ನು ತುಂಬೋದಕ್ಕೆ ಏನು ಖಾಲಿ ಇದ್ದದೆ ಆ ಒಂದು ಸ್ಥಾನಗಳಿಗೆ ಸಿಕ್ಕಾಪಟ್ಟೆ ಒಂದು ಲಾಬಿ ಜೋರಾಗಿರ್ತಕ್ಕಂಥದ್ದು. ಈಗಾಗಲೇ 5-6 ಬಾರಿ ಗೆದ್ದಂತ ಒಂದು ಶಾಸಕರು ಕೂಡ ಇದ್ದಾರೆ. ಅವರು ಸಚಿವ ಸ್ಥಾನಕ್ಕೆ ಇನ್ನಿಲ್ಲದಂತೆ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. 2-3 ಬಾರಿ ಗೆದ್ದಂತ ಶಾಸಕರು ಕೂಡ ಎಲ್ಲ ಒಂದು ಹೊಸಬರಿಗೆ ಹಾಗೆ ಯುವಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಹಳೆದು ತೂಗಿ ಈ ಬಾರಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಲೆಕ್ಕಾಚಾರದಲ್ಲಿದೆ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೆ ಬರ್ತಾ ಇದೆ, ಜಿಬಿ ಎಲೆಕ್ಷನ್ ಬರ್ತಾ ಇದೆ, ಜೊತೆಗೆ 2028ರ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಪಕ್ಷವನ್ನ ಸದೃಢ ಮಾಡಬೇಕು, ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿ ಹುಮ್ಮಸ್ಸನ್ನ ತುಂಬಬೇಕು. ಹಾಗಾಗಿ ಯುವಕರಿಗೆ, ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಟ್ರೆ ಹೊಸ ನಾಯಕತ್ವವನ್ನ ಹುಟ್ಟು ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇರ್ತಕ್ಕಂಥದ್ದು. ಹೀಗಾಗಿ ಹೊಸ ಶಾಸಕರೇನಿದ್ದಾರೆ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು, ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸೀನಿಯರ್ಗಳು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಜಿಲ್ಲಾವಾರು, ಸಮುದಾಯವಾರು ಕೂಡ ಲಾಬಿಯನ್ನ ನಡೆಸೋದಕ್ಕೆ ಈಗ ಎಲ್ಲ ರೀತಿಯ ರಣತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಪ್ರಮುಖ ಶಾಸಕರು ಕೂಡ ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಡಯಾನಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ